Karnataka State Urban Development Minister Byrathi Suresh recently questioned the role of Union Minister Shobha Karandlaje in the death of former Karnataka Chief Minister Yediyurappa's wife Mythradevi. This came as a response to Karandlaje's allegations that Suresh was involved in burning important files related to the MUDA scam. Suresh, instead of directly addressing the allegations, raised doubts about the circumstances surrounding Mythradevi's death, which occurred 20 years ago, and called for an investigation into the matter. He implied that Karandlaje should be investigated if such a case were opened. ಗಾಳಿಲಿ ಗುಂಡು ಹೊಡಿಯೋದು ನಾನು ಹೇಳ್ತೀನಿ. ಹಂಗಾದ್ರೆ 20 ವರ್ಷಗಳ ಮುಂಚೆ ಮಾನ್ಯ ಯಡಿಯೂರಪ್ಪನವರ ಪತ್ನಿ ನಮ್ಮ ಮೇಡಮ್ ಇದ್ರಲ್ಲ ಮೈತ್ರಾದೇವಿಯವ್ರ ಸಾವು ಹೆಂಗಾಯ್ತು ಅಂತ ಕೇಳ್ತೀನಿ. ನಾನು ಯಡಿಯೂರಪ್ಪನವ್ರು ಒಳ್ಳೆಯವರು. ಮೈತ್ರಾದೇವಿಯವರ ಸಾವಿನ ಬಗ್ಗೆನೂ ಕೂಲಂಕುಷವಾಗಿ ಚರ್ಚೆನೂ ನಡೀಬೇಕು, ಅದ್ರ ಬಗ್ಗೆ ತನಿಖೆ ನಡೀಬೇಕು, ಕೂಡಲೇ ಶೋಭಾ ಕಾರಂದ್ಲಾಜೆ ಬಂಧಿಸಬೇಕು ಅಂತ ನಾನು ಹೇಳ್ತೀನಿ. ಈಸ್ ಎ ಸೆಂಟ್ರಲ್ ಮಿನಿಸ್ಟರ್ ಆಲ್ಸೋ. ರಾಜ್ಯ ಸರ್ಕಾರ, ಹೋಮ್ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀರ್ಮಾನ ತಗೊಂಡು ಯಡಿಯೂರಪ್ಪನವ್ರು ಒಳ್ಳೆಯವರು, ಅವ್ರ ಮಕ್ಕಳು ಸಹ ಒಳ್ಳೆಯವರು. ಆದರೆ ನನಗೆ ಅನುಮಾನ ಇದೆ, ಈಗ ಎಮ್ನು ಸ್ವತಃ ಹೇಳಿರೋದಲ್ವಾ, ನನಗೂ ಅನುಮಾನ ಇದೆ ಅವರ ಸಾವಿನಲ್ಲಿ ಶೋಭಾ ಕಾರಂದ್ಲಾಜೆ ಅವ್ರ ಪಾತ್ರ ಇದೆ ಅಂದ್ಬಿಟ್ಟು. These remarks ignited a political controversy with opposition leaders reacting strongly. Opposition Leader Chalavadi Narayanaswamy condemned Suresh's statements, labeling them as baseless and politically motivated. He remarked that these comments reflect a deteriorating mindset, suggesting that Suresh's statements indicate the intoxication of power. Narayanaswamy also asserted that legal action would certainly be taken against Suresh for his allegations. ಮಾನ್ಯ ಸಚಿವರಾದ ಭೈರತಿ ಸುರೇಶ್ ರವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಖಂಡನಾರ್ಹ. ಮಾನ್ಯ ಸಚಿವರಿಗೆ ಅಧಿಕಾರದ ಮದ ತಲೆ ಏರಿದಂತೆ ಕಾಣ್ತಾ ಇದೆ. ಒಂದು ಹೇಳಿಕೆ ಕೊಟ್ಟ ಕೇಂದ್ರ ಸಚಿವರ ವಿರುದ್ಧವಾಗಿ ಮೈತ್ರಾದೇವಿಯವರ ವಿಚಾರದಲ್ಲಿ, ಅವರ ಸಾವಿನಲ್ಲಿ ಇವರ ಕೈವಾಡ ಇದೆ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದೀರಲ್ಲ, ನಿಮ್ಮ ಈ ಮನಸ್ಥಿತಿಗೆ ಏನಂತ ಹೇಳಬೇಕು? ಮುಖಂಡರಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ. ನಿಮ್ಮ ವಿರುದ್ಧವಾಗಿ ಮೊಕದ್ದಮೆಯನ್ನು ಹೂಡ್ತಕ್ಕಂಥದ್ದು, ನಿಮಗೆ ಚೀಮಾರಿ ಆಗ್ತಕ್ಕಂಥದ್ದು, ರಾಜ್ಯದಲ್ಲಿ ತಾವು ಎಲ್ಲೇ ವಿಸಿಟ್ ಮಾಡಿದ್ರೂ ಕೂಡ ನಿಮಗೆ ಜನ ಚೀಮಾರಿ ಹಾಕುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಇವತ್ತು ಪ್ರೇರೇಪಣೆ ಮಾಡಬೇಕಾಗ್ತದೆ. ಯಾಕೆ ಅಂತಂತಂದರೆ, ಒಬ್ಬ ಗೌರವಾನ್ವಿತ ಕೇಂದ್ರ ಸಚಿವರ ವಿರುದ್ಧವಾಗಿ ಹೇಳಿಕೆ ಕೊಟ್ಟ ತಕ್ಷಣ ಇಂತಹ ಅಪಮಾನಕರವಾದ ಹೇಳಿಕೆಗಳನ್ನು ತಾವು ಕೊಡ್ತಿರಲ್ಲ, ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟದ್ದು, ಒಂದು ಹೆಣ್ಣಿನ ಬಗ್ಗೆ ನಿಮಗೆ ಇರ್ತಕ್ಕಂಥ ಧೋರಣೆ ಏನು ಅಂತಕ್ಕಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇದು ಮುಖ್ಯಮಂತ್ರಿಗಳು ನಿಮಗೆ ಈ ರೀತಿ ಪ್ರೇರೇಪಣೆ ಕೊಟ್ಟಿದ್ದಾರಾ? ನಿಮ್ಮ ಮನಸ್ಥಿತಿಗೆ ಧಿಕ್ಕಾರವಿರಲಿ. ಇಂತಹ ಹೇಳಿಕೆಗಳನ್ನು ಕೊಡ್ತಕ್ಕಂಥ ನಿಮ್ಮನ್ನು ಜನ ಸಹಿಸೋದಿಲ್ಲ. ಇಡೀ ಹೆಣ್ಣು ಕುಲ ನಿಮಗೆ ಶಾಪ ಆಗ್ತದೆ. ತಕ್ಷಣ ಈ ಒಂದು ಹೇಳಿಕೆಯನ್ನು ವಾಪಸ್ ಪಡೀಬೇಕು ಮತ್ತು ಕ್ಷಮೆ ಕೇಳಬೇಕು. ಇಲ್ಲವಾದರೆ ಇಡೀ ಹೆಣ್ಣು ಕುಲಕ್ಕೆ ನೀವು ಅಪಮಾನ ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. This back and forth between Suresh and the opposition demonstrates the intensifying political tensions in Karnataka, with personal accusations being leveraged in broader political conflicts.